ಹಲೋ. ಹಲೋ ಹೇಳೆ. ಏನು ಅಂದ್ರೆ ರೀಚ್ ಆಗ್ಬಿಟ್ರಾ? ಇವಾಗ ತಾನೇ ರೀಚ್ ಆದೆ. ಮನೆಗೆ ಹಿಂದೆ ಯಾವಾಗ ಬರ್ತೀರಾ ನೀವು? ಏನೇ ಇದು, ನಾನು ಇವಾಗ ತಾನೇ ರೀಚ್ ಆಗಿದ್ದೀನಿ, ಆಗ್ಲೇ ಯಾವಾಗ ರಿಟರ್ನ್ ಬರ್ತೀಯ ಅಂತ ಕೇಳ್ತಾ ಇದೀಯಾ? ಏನೇ ತಮಾಷೆ ಮಾಡ್ತಾ ಇದೀಯಾ? ನನಗಿಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ತಾನೇ ಹೇಳ್ಬಂದೆ. ಬಂದು ಇಳಿದ ತಕ್ಷಣ ಫೋನ್ ಮಾಡಿ ಟಾರ್ಚರ್ ಮಾಡ್ತಾ ಇದೀಯಾ? ಎಲ್ಲ ಮೀಟಿಂಗ್ ಮುಗಿಸ್ಕೊಂಡ್ ಬರಕ್ಕೆ ಮಿನಿಮಮ್ 1 ವೀಕ್ ಆದ್ರೂ ಆಗುತ್ತೆ. ಏನ್ ಅರ್ಥ ಆಯ್ತಾ? ಅಲ್ಲಿವರೆಗೂ ನೀನ್ ಫೋನ್ ಮಾಡಿ ಸುಮ್ನೆ ಟಾರ್ಚರ್ ಮಾಡ್ಬೇಡ ಕಣೆ. ನನಗೆ ಫ್ರೀ ಟೈಮ್ ಸಿಕ್ಕರೆ ನಾನೇ ನಿನಗೆ ಫೋನ್ ಮಾಡ್ತೀನಿ. ಹೌದಾ? ಏನೂ ಇಲ್ಲ, ನೀವು ಮನೇಲಿ ಇಲ್ವಲ್ಲ, ನನಗೆ ಇಲ್ಲಿ ಒಬ್ಳೇ ಇರಕ್ಕೆ ತುಂಬಾ ಬೋರ್ ಹಿಡಿತಾ ಇದೆ ರೀ. ಓ, ಮೇಡಮ್ಗೆ ಬೋರ್ ಆಗ್ತಾ ಇದೆಯಾ? ಆಯ್ತು ಬಿಡು, ನಾನ್ ಬೇಕಾದ್ರೆ ಒಂದ್ ಕೆಲಸ ಮಾಡ್ಲಾ? ಈಗ್ಲೇ ಅಮ್ಮನಿಗೆ ಫೋನ್ ಮಾಡಿ ನಿನ್ ಸೊಸೆಗೆ ಬೋರ್ ಆಗ್ತಾ ಇದೆ ಅಂತೆ, ನಾನ್ ಬರೋವರಿಗೆ ಅವಳ ಜೊತೆ ಇರಂತ ಫೋನ್ ಮಾಡಿ ಹೇಳ. ಏನಂದ್ರಿ? ನಿಮ್ಮಮ್ಮನ್ನ? ಅದೆಲ್ಲ ಏನು ಬೇಡ, ನೀವು ಹಿಂದೆ ಬರೋವರೆಗೂ ಅಡ್ಜಸ್ಟ್ ಮಾಡ್ಕೊಂಡು ಹೇಗಾದ್ರೂ ಇರ್ತೀನಿ ನಾನು. ಹಾಗ್ ಬಾ ದಾರಿಗೆ. ಸರಿ ಸರಿ, ಬೆಳಿಗ್ಗೆ ಏನ್ ಟಿಫನ್ ಮಾಡಿದೆ ಇಲ್ವಾ? ಇನ್ನೂ ಇಲ್ಲ ರೀ, ಇನ್ಮೇಲೆ ಮಾಡ್ಬೇಕು. ಅಲ್ಲ ಕಣೆ, ಟೈಮ್ ಏನಾಗ್ತಾ ಇದೆ, ಇನ್ನು ತಿಂಡಿ ರೆಡಿ ಮಾಡಿಲ್ವಾ? ಈಗ ರೆಡಿ ಮಾಡಿ ಯಾವಾಗ ತಿನ್ನೋದು? ಏನೂ ಇಲ್ಲ, ನೀವು ಇಲ್ಲಿಲ್ವಲ್ಲ, ನಾನು ಒಬ್ಳಿಗೆ ಇಲ್ಲಿ ಅಡ್ಗೆ ಮಾಡ್ಕೋಬೇಕಲ್ಲ, ಹೇಳಕ್ಕೆ ತುಂಬಾ ಲೇಟ್ ಆಯ್ತು ರೀ. ಇನ್ಮೇಲೆ ರೆಡಿ ಮಾಡ್ಬೇಕು. ಸರಿ ಸರಿ, ಬೇಗ ಏನಾದ್ರೂ ರೆಡಿ ಮಾಡ್ಕೊಂಡು ತಿನ್ನು, ಸರಿನಾ? ನನಗೆ ಮೀಟಿಂಗ್ ಲೇಟ್ ಆಯ್ತು, ನಾನು ಫ್ರೆಶ್ ಆಗಿ ಹೋಗ್ಬೇಕು. ಮೀಟಿಂಗ್ ಮುಗಿದ್ಮೇಲೆ ಫ್ರೀ ಟೈಮ್ ಸಿಕ್ಕರೆ ನಾನೇ ನಿನಗೆ ಕಾಲ್ ಮಾಡ್ತೀನಿ, ಸರಿನಾ? ಏನಂದ್ರೆ ಯಾರೋ ಮನೆಗೆ ಬಂದಿದ್ದಾರೆ ಅನ್ಸತ್ತೆ, ನಾನು ಹೋಗಿ ಯಾರಂತ ನೋಡ್ತೀನಿ. ನೀವು ಫ್ರೀ ಆದ್ಮೇಲೆ ನನಗೆ ಕಾಲ್ ಮಾಡಿ, ಓಕೆನಾ? ಆಯ್ತು, ಬಾಯ್. ಬಾಯ್. ನಮಸ್ಕಾರ ಮೇಡಮ್. ನಮಸ್ಕಾರ ರೀ, ಯಾರು ಬೇಕಿತ್ತು? ಇಲ್ಲಿ ಪಕ್ಕದಲ್ಲಿ ಒಂದು ಅನಾಥಾಶ್ರಮ ಇದೆ ಅಲ್ವಾ, ನಾನು ಅಲ್ಲಿಂದ ಬರ್ತಾ ಇದ್ದೀನಿ ಮೇಡಮ್. ಆ ಅನಾಥಾಶ್ರಮದಲ್ಲಿ ಚಿಕ್ಕ ಹುಡುಗರಿಂದ ಹಿಡಿದು ತುಂಬ ವಯಸ್ಸಾದವರು ತುಂಬ ಜನ ಇದ್ದಾರೆ ಮೇಡಮ್. ಗೊತ್ತು. ಅವರಿಗೆ ಹಾಕ್ಕೊಳ್ಳೋಕ್ಕೆ ಒಳ್ಳೆ ಬಟ್ಟೆಗಳೇ ಇಲ್ಲ. ಅವ್ರಿಗೋಸ್ಕರ ನಾವು ಹಳೆ ಬಟ್ಟೆಗಳೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀವಿ. ನೀವು ತಪ್ಪಾಗಿ ತಿಳ್ಕೊಂಡಿಲ್ಲ ಅಂದರೆ ನಿಮ್ಮ ಮನೇಲಿ ಏನಾದರೂ ಹಳೆ ಬಟ್ಟೆ ಇದ್ದರೆ ನಮಗೆ ಕೊಟ್ಟು ನೀವು ಸಹಾಯ ಮಾಡ್ತೀರಾ? ಹಳೆ ಬಟ್ಟೆನಾ? ಅದೆಲ್ಲ ಏನೂ ಇಲ್ಲ ರೀ. ಅಯ್ಯಯ್ಯೋ, ಆ ಥರ ಎಲ್ಲ ಹೇಳ್ಬೇಡಿ ಮೇಡಮ್. ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಮೇಡಮ್. ಅಲ್ಲಿ ತುಂಬ ವಯಸ್ಸಾದವರೆಲ್ಲ ಇದ್ದಾರೆ, ದಯವಿಟ್ಟು ಈ ಒಂದು ಸಹಾಯ ಮಾಡಿ ಮೇಡಮ್. ಇಲ್ಲ ರೀ, ಇದ್ರೆ ನಾನೇ ಕೊಟ್ಬಿಡ್ತೀನಲ್ಲ. ಮೇಡಮ್, ನೀವು ಒಳಗೋಗಿ ನೋಡ್ದೇನೆ ಹೇಳ್ತಾ ಇದ್ದೀರಾ ಮೇಡಮ್. ಸ್ವಲ್ಪ ಹುಡುಕ್ ನೋಡಿ ಮೇಡಮ್, ಹರಿದೋಗಿರೋ ಬಟ್ಟೆ ಆದರೂ ಪರವಾಗಿಲ್ಲ, ಅದನ್ನಾದರೂ ಸ್ವಲ್ಪ ತೊಗೊಂಬನ್ನಿ ಮೇಡಮ್, ಅದರಿಂದ ಅವ್ರಿಗೆ ಸಹಾಯ ಆಗುತ್ತೆ. ಸರಿ, ಇಲ್ಲೇ ಇರಿ, ನಾನು ಒಳಗೋಗಿ ನೋಡ್ಕೊಂಬರ್ತೀನಿ. ಏಯ್, ನೀನ್ ಯಾಕೆ ಒಳಗೆ ಬಂದೆ? ನೀನು ಹೊರಗೋಗಿ ನಿಲ್ಲು, ಬಟ್ಟೆಗಳು ತಂದು ನಾನೇ ಕೊಡ್ತೀನಿ. ನನಗೆ ಬಟ್ಟೆ ಎಲ್ಲ ಏನು ಬೇಡ, ನೀನೇ ಬೇಕು. ಏನಂದೆ? ಏನ್ ಹೇಳ್ತಾ ಇದೀಯ ನೀನು? ನಾನು ನಿನಗೋಸ್ಕರನೇ ಇಲ್ಲಿ ಬಂದಿದ್ದು. ಹಳೆ ಬಟ್ಟೆ ಬೇಕು ಅಂತ ನಿನ್ನ ಹತ್ರ ಸುಳ್ಳು ಹೇಳಿದ್ನೆ. ನಿನ್ನ ಮನೆ ದೊಡ್ಡದಾಗಿ ತುಂಬ ಪಳಪಳ ಅಂತ ಹೊಳಿತಾ ಇದೆ, ಹಾಗಾದ್ರೆ ನಿನ್ನ ಹತ್ರ ದುಡ್ಡು ಇರುತ್ತಲ್ವಾ? ಇನ್ನು ಮುಂದೆ ಆ ದುಡ್ಡೆಲ್ಲ ನನಗೆ ಸ್ವಂತ. ನಿನ್ನೂ ಸೇರ್ಸೇ ಹೇಳ್ತಾ ಇದ್ದೀನಿ.
ನೀನ್ಯಾಕೆ ಇವಾಗ ನಗ್ತಾ ಇದೀಯಾ? ಏಯ್, ಯಾಕಂತ ಹೇಳು. ಏನಕ್ಕೆ ಈ ಥರ ನಗ್ತಾ ಇದೀಯಾ? ನನಗೆ ಸಿಟ್ಟು ಬಂದ್ರೆ ಏನು ಮಾಡ್ತೀನಿ ಗೊತ್ತಾ? ಓಕೆ ಓಕೆ ಓಕೆ, ಕೂಲ್, ರಿಲ್ಯಾಕ್ಸ್. ಹೇಳ್ತೀನಿರು. ನೀನ್ ಮೊದ್ಲು ನಮ್ ಮನೆ ಒಳಗೆ ಬರೋವಾಗ ಮನೆ ಒಳಗೆ ಏನಿದೆ ಅಂತ ನೋಡ್ಲೇ ಇಲ್ವಾ? CCTV ಕ್ಯಾಮೆರಾ ಫಿಕ್ಸ್ ಮಾಡಿದೆ. ಇಲ್ಲಿ ನಡೆಯೋದನ್ನೆಲ್ಲ ಯಾವಾಗ್ಲೂ ಮೊಬೈಲಲ್ಲಿ ಲೈವ್ ಆಗಿ ನೋಡ್ತಾ ಇರ್ತಾರೆ ನನ್ನ ಯಜಮಾನ್ರು. ನೀನಿಲ್ಲಿ ಬಂದಿರೋದನ್ನು ಖಂಡಿತ ನೋಡಿರ್ತಾರ ಅವರು. ಇಷ್ಟೊತ್ತಿಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಖಂಡಿತ ಇನ್ಫಾರ್ಮ್ ಮಾಡಿರ್ತಾರ ಅವರು. ನನಗ್ ಗೊತ್ತಿದ್ದ ಹಾಗೆ ಇನ್ನು ಸ್ವಲ್ಪ ತಲ್ಲೇ ಪೊಲೀಸ್ ಅವರೆಲ್ಲ ಬಂದ್ಬಿಡ್ತಾರೆ. ಆಮೇಲೆ ನಿನ್ ಕತೆ ಅಷ್ಟೇ ಬಿಡು. ಏಯ್, ಸಾಕು. ಏಯ್, ತಮಾಷೆ ಮಾಡ್ತಾ ಇದೀಯಾ? ನೆನೆಸ್ಕೋವಾಗ್ಲೇ ನನಗೆ ನಗು ಬರ್ತಾ ಇದೆ. ನಿನ್ನು ಅದು ಸರಿ, CCTV ಫುಟೇಜ್ನ ನೋಡಿ ಪೊಲೀಸ್ ಹೇಗೆ ಇಲ್ಲಿಗೆ ಬರ್ತಾರೆ? ಏನ್ ನನ್ನ ಎದುರಿಸ್ತಾ ಇದೀಯಾ? ಛೇ, ಏನೇನೋ ಅನ್ಕೊಂಡ್ ಬಂದ್ಮೇಲೆ ನಿನ್ನು. ಛೇ, ಎಲ್ಲೋಗ್ತಾ ಇದ್ಯಾ? ನಿಲ್ಲು. ಪೊಲೀಸ್ ಸ್ಟೇಷನ್ ಇಂದ ನಿನ್ನ ಪಿಕಪ್ ಮಾಡಕ್ಕೆ ತಾನೇ ಇಲ್ಲಿ ಬರೋದು. ಯಾಕೆ ನಡ್ಕೊಂಡು ಹೋಗ್ತಾ ಇದ್ಯಾ? ಅವ್ರ ಜೊತೆ ಜೀಪಲ್ಲೇ ಹೋಗ್ಬೋದಲ್ಲ. ಛೇ. ಹಲೋ, ಏನಂದ್ರೆ ಸ್ವಲ್ಪ ಹೊತ್ತು ಮುಂಚೆ ನಮ್ಮ ಮನೇಲಿ ಏನಾಯ್ತು ಅಂತ ಗೊತ್ತಾ ನಿಮಗೆ? ಏನಾಯ್ತು? ನಮ್ಮ ಮನೆಗೆ ಒಬ್ಬ ಕಳ್ಳ ಬಂದ್ಬಿಟ್ಟಾರಿ. ಏನು, ಕಳ್ಳನ? ಹಾ, ಹೌದು ರೀ. ಅನಾಥಾಶ್ರಮದಿಂದ ಬಂದಿದ್ದೀನಿ ಮೇಡಮ್. ಅಲ್ಲಿರೋ ಮಕ್ಳಿಗೋಸ್ಕರ ಹಳೆ ಬಟ್ಟೆ ಏನಾದ್ರೂ ಇದ್ರೆ ಕೊಡಿರಿ ಅಂತ ಕೇಳ್ಕೊಂಡ್ ಬಂದಾರಿ. ನಾನು ಹಳೆ ಬಟ್ಟೆ ಏನಾದ್ರೂ ಇದ್ರೆ ತೆಗೆದುಕೊಟ್ಟು ಸಹಾಯ ಮಾಡೋಣ ಅಂತ ಮನೆ ಒಳಗೆ ಬಂದೆ ರೀ. ಸಡನ್ ಆಗಿ ಅವ್ನ್ ಮನೆ ಒಳಗೆ ಬಂದ್ಬಿಟ್ಟಾರಿ. ಬಂದು ನನ್ನ ಬೆದರಿಸ್ತಾ ಇದ್ದ ಅವನು. ನಾನು ನಮ್ಮ ಮನೆ ಸುತ್ತಲೂ CCTV ಕ್ಯಾಮರಾಸ್ ಇದೆ. ನನ್ನ ಗಂಡ ಯಾವಾಗ್ಲೂ ಅದನ್ನ ನೋಡ್ತಾನೆ ಇರ್ತಾರೆ. ಇಷ್ಟೊತ್ತಿಗೆ ಪೊಲೀಸ್ ಸ್ಟೇಷನಲ್ಲಿ ಸಹ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅಂತ ಹೇಳಿದ ತಕ್ಷಣ ಹೆದರ್ಕೊಂಡವನು ತಕ್ಷಣ ಮನೆ ಬಿಟ್ಟು ಹೊರಟೋಗ್ಬಿಟ್ಟಾರಿ. ಹೌದಾ? ಪರವಾಗಿಲ್ವೇ? ಒಳ್ಳೆ ಚಾಲಾಕಿಯಿಂದ ಅವರಿಂದ ತಪ್ಪಿಸ್ಕೊಂಡ್ಬಿಟ್ಟೆ. ಏನಂದ್ರೆ ನಮ್ಮ ಮನೇಲಿ CCTV ಕ್ಯಾಮರಾ ಸೆಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಎಷ್ಟು ಸಲ ಕೇಳಿರ್ತೀನಿ, ಆದ್ರೆ ನನ್ನ ಮಾತು ನೀವು ಕೇಳಲೇ ಇಲ್ವಲ್ಲ. ಇನ್ನು ಮುಂದೆನಾದ್ರೂ ನಾನು ಏನ್ ಹೇಳಿದ್ರು ಅಲಕ್ಷ್ಯ ಮಾಡಿದ್ರೆ ಸ್ವಲ್ಪ ಕೇಳ್ರಿ. ಸಾರಿ ಕಣೆ, ಇಷ್ಟೊಂದು ಸಮಸ್ಯೆ ಆಗುತ್ತಂತ ನಾನು ಅನ್ಕೊಂಡೇ ಇರಲಿಲ್ಲ. ಸರಿ, ಈ ನಿಮಿಷನೇ CCTV ಸೆಟ್ ಮಾಡೋರಿಗೆ ಫೋನ್ ಮಾಡಿ ಈಗಲೇ ನಮ್ಮ ಮನೇಲಿ ಇನ್ಸ್ಟಾಲ್ ಮಾಡಕ್ ಹೇಳ್ತೀನಿ, ಸರಿನಾ? ಆಯ್ತು ರೀ. ನೀನೇನಕ್ಕೂ ಹೆದರ್ಕೋಬೇಡ, ಸರಿನಾ?